ನಮ್ಮ ಮಾರ್ಗದರ್ಶಕರಾದಂಥ ನಾರಾಯಣ ಸ್ವಾಮಿಯವರವರೇ ಅವರೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಇದ್ದರೆ ಮುಂದಿನ ದಿನಗಳಲ್ಲಿ 2028 ನನಗೆ ಆಸೆ ಇದೆ, ಇಲ್ಲ ಅಂತ ಹೇಳಲ್ಲ, ಆಸೆ ಇದೆ. ಆದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದರೆ ಚುನಾವಣೆಗೆ ನಿಲ್ಲಬೇಕಂದ್ರೆ ನಿಲ್ತೀವಿ, ಇಲ್ಲ ಅಂತ ಹೇಳಿದ್ರೆ ವರಿಷ್ಠರು ಏನು ಹೇಳ್ತಾರೋ ಅದನ್ನ ಕೇಳ್ತೀವಿ. ಬರುವ 2028ರ ವಿಧಾನಸಭಾ ಚುನಾವಣೆಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಿನಿಂದಲೇ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಆನೇಕಲ್ ತಾಲೂಕಿನ ಸಿಡಿ ಹೊಸಕೋಟೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಿಜೆಪಿ ಕಾರ್ಯಕರ್ತರ ಸಭೆ ಹಾಗೂ ಔತಣಕೂಟವು ಕ್ಷೇತ್ರದ ಗಮನ ಸೆಳೆದಿದ್ದು, ಬಿಜೆಪಿ ಮುಖಂಡ ಹುಳ್ಳಹಳ್ಳಿ ಶ್ರೀನಿವಾಸ್ ಅವರು ತಮ್ಮ ಸ್ಪರ್ಧೆಯ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವರು ಆಗಮಿಸಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ ಮುಂಬರುವ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡುವಂತೆ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಶ್ರಮಿಸುತ್ತಿರುವ ಮುಖಂಡರಿಗೆ ಹಾಗೂ ನಿಷ್ಠಾವಂತ ಕಾರ್ಯಕರ್ತರಿಗೆ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಹುಳ್ಳಹಳ್ಳಿ ಶ್ರೀನಿವಾಸ್ ಅವರು 2028ಕ್ಕೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಆಸೆ ನನಗಿದೆ ಎಂದು ಹೇಳುವ ಮೂಲಕ ತಮ್ಮ ರಾಜಕೀಯ ಆಕಾಂಕ್ಷೆಯನ್ನ ಬಿಚ್ಚಿಟ್ಟರು. ಕ್ಷೇತ್ರದ ಜನರ ಸೇವೆ ಮಾಡುವ ಹಂಬಲ ವ್ಯಕ್ತಪಡಿಸಿದ ಅವರಿಗೆ ಕಾರ್ಯಕರ್ತರಿಂದ ಉತ್ತಮ ಬೆಂಬಲ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ ಸಿಡಿ ಹೊಸಕೋಟೆ ಸಿ ಮುನಿರಾಜು, ಶ್ರೀರಾಮ್, ಸಾವಪ್ರಕಾಶ್, ವೆಂಕಟಸ್ವಾಮಿ, ಗುರುರಾಜ್, ಗೋಪಿ, ವಸಂತ್, ಮಂಜು, ಶಂಕರ್, ರಾಜೇಂದ್ರ, ಹರೀಶ್ ಸೇರಿದಂತೆ ನೂರಾರು ಬಿಜೆಪಿ ಮುಖಂಡರು ಮತ್ತು ಸಕ್ರಿಯ ಕಾರ್ಯಕರ್ತರು ಭಾಗವಹಿಸಿ ಸಭೆಯನ್ನ ಯಶಸ್ವಿಗೊಳಿಸಿದರು. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಏನು ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಸಿಡೇಸ್ಕೋಟೆ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಹಿರಿಯರು, ಪಂಚಾಯಿತಿ ಸದಸ್ಯರು, ಏನು ಪಂಚಾಯಿತಿಯ ಸದಸ್ಯರಾಗಿ ನೇಮಕ ಮಾಡಿದಂಥ ಕಾರ್ಯಕರ್ತ ಬಂಧುಗಳಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಈ ಭಾಗದ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಯಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು, ಶ್ರೀರಾಮಣ್ಣ ಇರ್ಬೋದು, ಸಾವೂರ್ ಪ್ರಕಾಶ್ ಇರ್ಬೋದು, ನಮ್ಮ ಗುರುರಾಜ್ ಇರ್ಬೋದು, ಆಮೇಲೆ ಮುನ್ರಾಜ್ ಅವರು, ಸಿ ಮುನ್ರಾಜಣ್ಣವರು, ಎಲ್ಲ ಇವರು ಭಾರತೀಯ ಜನತಾ ಪಾರ್ಟಿಯ ಹಿರಿಯರೆಲ್ಲ ಸೇರಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಒಂದಿನ ಸಿಡೇಸ್ಕೋಟೆ ಗ್ರಾಮದಲ್ಲಿ ಒಂದು ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಮತ್ತು ಅವರಿಗೆ ಔತಣಕೂಟವನ್ನು ಕೊಟ್ಟು ಅವ್ರನ್ನ ಅಭಿನಂದಿಸಿದ್ದಾರೆ. ಈ ಅಭಿನಂದಿಸಿದಂಥ ಈ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಗರಿಕ ಬಂಧುಗಳಿಗೂ ಹಾಗೂ ಈ ಭಾಗದ ಎಲ್ಲ ನಾಗರಿಕರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ಮುಂದಿನ ಚುನಾವಣಾ ದೃಷ್ಟಿಯಿಂದ ಪಂಚಾಯಿತಿ ಅವಧಿ ಮುಗಿದಿರೋದ್ರಿಂದ GBA ಆಗ್ಬೋದು, ಇಲ್ಲ ಪುರಸಭೆ ಆಗ್ಬೋದು, ಇಲ್ಲ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗ್ಬೋದು. ಆ ಚುನಾವಣಾ ದೃಷ್ಟಿಯಿಂದ ಈ ಭಾಗದಲ್ಲಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರ್ಯಕರ್ತನಿಗೆ ಟಿಕೆಟ್ ಕೊಡುವಂಥ ದೃಷ್ಟಿಯಲ್ಲಿ, ಇಲ್ಲ ಚುನಾವಣೆ ಎದುರಿಸುವಂಥ ದೃಷ್ಟಿಕೋನದಲ್ಲಿ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ರೂಪದಲ್ಲಿ ಮುಂದೋಗಲಿ ಅನ್ನೋ ಉದ್ದೇಶದಲ್ಲಿ ಈ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಜೋಡಿಸ್ಕೊಂಡಿದ್ದಕ್ಕೆ ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಮತ್ತು ಈ ಭಾಗದ ಎಲ್ಲ ನಾಗರಿಕ ಬಂಧುಗಳಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ತಿಳಿಸಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಹಲವಾರು ನಾಯಕರು ಸಹ ಈ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಬಂದರು, ಅವರಿಗೆ ಅಭಿನಂದನೆ ಸಲ್ಲಿಸಿ ಆಶೀರ್ವಾದವನ್ನು ಕೋರಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ಏನು ಈ ಕಾರ್ಯಕರ್ತರಿಗೆ ಭಗವಂತ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಹೃತ್ಪೂರ್ವಕವಾದ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸಲಿಕ್ಕೆ ಬಯಸ್ತೇನೆ. ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. ಏನಾಗಿದೆ, ಈಗ ಚುನಾವಣೆ ಪಂಚಾಯಿತಿ ಚುನಾವಣೆ ಅವಧಿ ಮುಗಿದಿದೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಅವಧಿ ಮುಗಿದು ತುಂಬ ಇನ್ನೂ 2-3 ವರ್ಷ ತುಂಬ ವರ್ಷಗಳೇ ಆಗಿದೆ. ಇನ್ನು ಅದಕ್ಕೆ ಚುನಾವಣೆ ಆಗಿಲ್ಲ. ಈಗ ತಾನೇ ಪಂಚಾಯಿತಿ ಅವಧಿ ಮುಗಿದಿದೆ. ಮುಗಿದ ನಂತರದಲ್ಲಿ ಸರ್ಕಾರಕ್ಕೆ ಬಿಟ್ಟಿದ್ದು ವಿಚಾರ, ಯಾವುದೇ ಕಾಲದಲ್ಲಿ ಯಾವುದೇ ಆಗಲಿ, GBA ಆಗಲಿ, ಪಂಚಾಯಿತಿ ಆಗಲಿ, ತಾಲೂಕ್ ಪಂಚಾಯಿತಿ ಆಗಲಿ, ಜಿಲ್ಲಾ ಪಂಚಾಯಿತಿ ಆಗಲಿ, ಚುನಾವಣೆ ಎದುರಿಸೋದಕ್ಕೆ BJP ಪಾರ್ಟಿಯಿಂದ ಎಲ್ಲರೂ ಸಿದ್ಧವಾಗಿದೆ. ಈಗ ರಾಜ್ಯದಲ್ಲಿ NDA ಆಗಿರೋವಂಥದ್ದು MP ಚುನಾವಣೆ ಆಗಿದೆ, MLA ಚುನಾವಣೆ ದಿನ ಮಾತುಕತೆ ಆಗಿದೆ. ಲೋಕಲ್ ಚುನಾವಣೆಯಲ್ಲಿ ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರಬೇಕು. ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವು ರೆಡಿ. ಇನ್ನೂ ಏನು ತಗೊಂಡಿದ್ರೆ ಇನ್ನೂ ಯಾರಿಗೂ ಗೊತ್ತಿಲ್ಲ. ಲೋಕಲ್ ಚುನಾವಣೆಯಲ್ಲಿ ಕೆಲವೊಂದು ಗೊಂದಲಗಳಿದೆ, ಅದು ವರಿಷ್ಠರು ಮಾತಾಡಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಂಥದ್ದು ಆಗ್ತೈತೆ. ಅವ್ರು ಏನು ತೀರ್ಮಾನಕ್ಕೂ ಪಾರ್ಟಿ
ಆ ಸಿದ್ಧತೆ ಬದ್ಧತೆಗೆ ನಾವು ರೆಡಿ ಇರ್ತೀವಿ. ಆಲ್ರೆಡಿ ಈಗ ನಾನು ಒಂದೇ ಒಂದು ಹೇಳಲಿಕ್ಕೆ ಬಯಸ್ತೇನೆ, ಈ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಷ್ಟು ಇದು ಬಂದಿದ್ದು ಸೀಟ್ಗಳು ಬಂದಿದ್ದು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 135 ಸಮಥಿಂಗ್ 136. ಚುನಾವಣೆ ಕಾಂಗ್ರೆಸ್ ಅವ್ರು ಗೆದ್ದರೆ ಸರಿ, ಸೋತು ಬಿಟ್ರೆ EVM ಮಿಷಿನ್ ಡೂಪ್ಲಿಕೇಟು. ಯಾವ ನ್ಯಾಯ ಇದು? ಎಂ ಪಿ ಚುನಾವಣೆಯಲ್ಲಿ ಗೆದ್ದರೆ ಎಲ್ಲನೂ ಈ ಕಾಂಗ್ರೆಸ್ ಅವ್ರು ಗೆದ್ದರೆ ಏನು ಸಮಸ್ಯೆ ಇಲ್ಲ, ಸೋತು ಬಿಟ್ರೆ EVM ಸರಿ ಇಲ್ಲ, EVM ಸರಿ ಇಲ್ಲ, ನಾವು ಮತ ಪತ್ರದ ಮೂಲಕ ಚುನಾವಣೆ ನಡೆಸಬೇಕು. ಇದೆಲ್ಲ ಸತ್ಯಕ್ಕೆ ದೂರವಾದ ವಿಷಯ. ಯಾರೂ ಅಷ್ಟೇ, ಯಾವ ಪಾರ್ಟಿನೂ ಅಷ್ಟೇ, ಕಾಂಗ್ರೆಸ್ BJP ಅನ್ನೋದಕ್ಕಿಂತ ಅದರಲ್ಲೇನು ಗೊಂದಲ ಇಲ್ಲ, ಮೋಸ ಇಲ್ಲ. ನಾನು ಮೊನ್ನೆ ಕಳೆದ ಬಾರಿ MP ಚುನಾವಣೆಗೆ ನಾನು ಮತ ಎಣಿಕೆಗೆ ನಾನೇ ಏಜೆಂಟಾಗಿ ಕುಂತಿದ್ದೆ. ಮತ ಎಣಿಕೆ ಯಾವ ಥರ ಆಗ್ತೈತೆ ಅಂತ ಹೇಳಿದ್ರೆ, ತಾವೆಲ್ಲ ಯಾರು ಹೋಗಿದ್ರೋ ಯಾರು ಬಿಟ್ಟರೋ ಗೊತ್ತಿಲ್ಲ, ಒಂದು ಸರಿ ಎಲ್ಲ ಕೌಂಟ್ ಕೊಡ್ತಾರೆ, ಅಫಿಷಿಯಲ್ಸ್ ಕೂತ್ಕೊಂಡು ತಹಶೀಲ್ದಾರ್ ಇವರೆಲ್ಲ ಕೌಂಟ್ ಕೊಡ್ತಾರೆ. ಕೌಂಟ್ ಕೊಟ್ಟು ಆದಮೇಲೆ ಲಾಸ್ಟ್ ಕೊನೆಯಲ್ಲಿ ಎಲ್ಲ ಎಣಿಕೆ ಆದಮೇಲೆ ರಿಸಲ್ಟ್ ಬಂದಮೇಲೆ ಆ EVM ಮಿಷಿನಲ್ಲಿ ಒಂದಷ್ಟು ಪತ್ರಗಳು ತೆಗಿತಾರೆ. ಏನಂತೇಳಿ, ನೋಡಿ ಇಷ್ಟಾಗಿದೆ, ಯಾವುದಾದ್ರು ತೆಗೀರಿ ಅಂತೇಳಿ ಬರೆದ್ಬಿಟ್ಟು 380 ಬೂತ್ ಆನೆಕಲ್ಲು ಅಂದರೆ ಅದರಲ್ಲಿ 5 ಬೂತ್ ತೆಗಿತಾರೆ. ಆ 5 ಬೂತಲ್ಲಿ ಎಷ್ಟು ವೋಟ್ ಪೋಲಿಂಗ್ ಆಗಿರ್ತೈತೆ ಅಂತ ನಮ್ಮ ಹತ್ರ ಲೆಕ್ಕ ಇರ್ತೈತೆ. ಆ 5 ಬೂತಲ್ಲಿ ಮತ್ತೆ ಅದನ್ನು ನೆನೆಸಿ ನಮ್ಮ ಮುಂದೆ ಕೌಂಟ್ ಮಾಡ್ತಾರೆ, BJP ಎಷ್ಟು ಕಾಂಗ್ರೆಸ್ ಎಷ್ಟು. ಅದು ಕ್ವಾಲಿಫೈ ಆದ್ರೇ ಮತ ಎಣಿಕೆ ಕರೆಕ್ಟಾಗಿದೆ, EVM ಕರೆಕ್ಟಾಗಿದೆ ಅಂತಂಥದ್ದು. ಇದೆಲ್ಲನೂ ಕರೆಕ್ಟಾಗಿದೆ. ಏನೋ ಆಡಳಿತ ಪಕ್ಷದವ್ರು ಏನೋ ಮಾತಾಡ್ತಾರೆ, ಅವ್ರಿಗೆ ಉತ್ತರ ಹೇಳೋವಂಥದ್ದಕ್ಕೆ ನಮ್ಮ ವಿರೋಧ ಪಕ್ಷದರು ಅಧ್ಯಕ್ಷರು ಸಂಬಂಧಪಟ್ಟವ್ರು ಎಲ್ಲರೂ ಇದ್ದಾರೆ, ಹೇಳ್ತಾರೆ ಅದನ್ನು. ಈಗ ಮನೆ ಅಂದಮೇಲೆ 4 ಇರ್ತೈತೆ, ಆದ್ರೆ ನಾವೆಲ್ಲೂ ಜಗಳ ಮಾಡ್ಕೊಂಡಿಲ್ಲ. ಯಾರು ಜಗಳ ಅಂತ ಹೇಳಿದ್ದು? ಈಗ ಹೇಳಿದ್ವಲ್ಲ, 5 ಬೆರಳು ಒಂದೇ ಥರ ಇರಲ್ಲ. ಕೆಲವೊಬ್ರು ಏನೋ ಒಂದು ಮಾತಾಡೋದಕ್ಕೆಲ್ಲ ಉತ್ತರ ಹೇಳೋಕ್ಕಾಗ್ತೈತೆ. ಸರ್ ಯಾಕೆ ಬಂದಿಲ್ಲ? ಎಲ್ಲರೂ ಬಂದಿದ್ರು, ವಿರೋಧ ಪಕ್ಷದ ನಾಯಕರು ಬಂದಿದ್ರು, ಮಂಡಲ ಅಧ್ಯಕ್ಷರು ಬಂದಿದ್ರು, ಎಲ್ಲ ಪಂಚಾಯತಿ ಸದಸ್ಯರುಗಳು ಬಂದವ್ರೆ, ಎಲ್ಲ ಪಂಚಾಯತಿ ಸದಸ್ಯರು ಬಂದವ್ರೆ. ನಾನು ಮರ್ಸೂರಲ್ಲಿ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಯಿತು. ನಾನು ನೋಡಿ ಪಂಚಾಯತ್ ಕಟ್ಕೊಂಡು ಸಂಸ್ಕೃತಿ ಸಂಪ್ರದಾಯವಾಗಿ ನಾನು ಹೋಗಿ ಬಂದಿದ್ದೀವಿ. ಈಗ ಮತ್ತೆ ಬೊಮ್ಮಸಂದ್ರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಒಂದಿದೆ. ಇಂಡ್ಲವಾಡಿಯಲ್ಲಿ ಒಂದು ಹಿಂದೂ ಸಮಾಜ ಪ್ರಮೋದ್ ಮುತಾಲಿಕ್ ಅವ್ರು ಬರ್ತಾರೆ. ಈಗ ನೀವು ಬಿಟ್ಟರೆ ಆ ಸಭೆಗೆ ಭೇಟಿ ಕೊಟ್ಟು ಅವ್ರ ಭಾಷಣ ಕೇಳಬೇಕನ್ನೋ ಆತುರದಲ್ಲಿ ನಾವಿದ್ದೀವಿ. ಬಿಜೆಪಿ ಕೇಡರ್ ಪಕ್ಷ ಅಂತಾರೆ, ಬಿಜೆಪಿನ ಕೇಡರ್ ಪಕ್ಷ ಅಂತಾರೆ. ಕಾರ್ಯಕರ್ತರಿಗೆ ಯಾವ ರೀತಿ ಸ್ಥಾನಮಾನಗಳು ಮುಂದಿನ ದಿನಗಳಲ್ಲಿ ಸಿಗ್ಬೋದು? ಈಗ ಸರ್ ಕೇಳೋರು, ಈಗ ನಾನೊಂದು ದಲಿತ, ನನ್ನ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಯಾವುದೂ ಸಹ ರಾಜಕೀಯದಿಂದ ಬಂದಂಥವ್ರಲ್ಲ, ಆರ್ಥಿಕವಾಗಿ ಬೆಳೆದು ಬಂದಂಥವ್ರಲ್ಲ, ಯಾವುದೂ ಇಲ್ಲ. ಈಗ ನಾನು ಸಣ್ಣ ಕಾರ್ಯಕರ್ತ ಬೇಸ್ ಲೆವೆಲಿಂದ ಬಂದಿರೋವಂಥದ್ದು. ಸರ್ ನಾನು ದಲಿತ, ನನ್ನ ಗುರುಸಿ ಭಾರತೀಯ ಜನತಾ ಪಾರ್ಟಿ 4 ಬಾರಿ ಟಿಕೆಟ್ ಕೊಟ್ಟಿದ್ದೆ, 6 ವರ್ಷದಲ್ಲಿ 4 ಬಾರಿ ಟಿಕೆಟ್ ಕೊಟ್ಟಿದ್ದೆ. ಇಂಥ ಭಾಗ್ಯ ಯಾರಿಗೆ ಬರ್ತೈತೆ? ಯಾರಿಗೂ ಬರೋಲ್ಲ. ಒಂದು ತಾಲೂಕು ಪಂಚಾಯತಿ, ಒಂದು ಜಿಲ್ಲಾ ಪಂಚಾಯತಿ, ಒಂದು BBMP, ಒಂದು MLA ಕ್ಯಾಂಡಿಡೇಟು. ಹೆಂಗಾಗ್ತೈತೆ? BJPಯಲ್ಲಿ ನೋಡಿ, ಈಗಲೂ ಹೇಳ್ತಾ ಇದ್ದೀವಿ, ನಂದೇ, ನನಗಿನ್ನ ಯಾರೂ ಇಲ್ಲ ಅನ್ನೋಂಥದ್ದು ಇಲ್ಲಿ ನಡೆಯಲ್ಲ. ಪಾರ್ಟಿ ಸೂಕ್ಷ್ಮವಾಗಿ ಗಮನಿಸ್ತೈತೆ. ಯಾರು ಕಾರ್ಯಕರ್ತರಿರ್ತಾರೆ, ಯಾರು ಕಷ್ಟಪಟ್ಟಿರ್ತಾರೆ, ಯಾರು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪಾರ್ಟಿಗೆ ದುಡ್ದಿರ್ತಾರೆ, ಅವ್ರನ್ನ ಗುರುಸಿ ಮುಂದಿನ ದಿನಗಳಲ್ಲಿ ನೀನು ಬಚ್ಚಿಟ್ಕೊಂಡ್ರೂ ಬಿಡಲ್ಲ ಭಾರತೀಯ ಜನತಾ ಪಾರ್ಟಿ. ಕರ್ಕೊಂಬಂದು ಅವ್ರಿಗೆ ಸ್ಥಾನಮಾನ ಕೊಟ್ಟು ಅವ್ರಿಗೆ ಏನು ಗೌರವ ಕೊಡಬೇಕು ಅದು ಕೊಡ್ತೈತೆ. ನಾರಾಯಣ ಸ್ವಾಮಣ್ಣವ್ರ ವಿಷಯ ಹೇಳಬೇಕಂದ್ರೆ, ಅವರು ಈ ಭಾಗದ ನಮ್ಮ ನಾಯಕರು, ನಮ್ಮ ಮಾರ್ಗದರ್ಶಕರು. ಸರ್ ಇಲ್ಲಿ 4 ಬಾರಿ ಗೆದ್ದು ರಾಜ್ಯ ಸಚಿವರಾಗಿ, ಚಿತ್ರದುರ್ಗದಲ್ಲಿ ಗೆದ್ದು ಕೇಂದ್ರ ಸಚಿವರಾಗಿ, ಅವ್ರದ್ದೇ ಆದ ಹಲವಾರು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರೋವಂಥದ್ದು ಕೆಲಸಗಳಿದೆ. ಅವ್ರು ನಮ್ಮ ಮಾರ್ಗದರ್ಶಕರು. ಅವ್ರೇನು ಚುನಾವಣೆಗೆ ನಿಂತ್ಕೊಳ್ತೀವಿ ಶ್ರೀನಿವಾಸ್ ಕೊಡಬೇಡಿ ಅಂತ ಏನಾದ್ರು ಹೇಳೋರ? ಸರ್ ಅವರೇನೇ ಅವ್ರಿಗೆ ಅಧಿಕಾರ ಶಾಶ್ವತ ಅಲ್ಲ. ನಮ್ಮ ನಾಯಕರಿಗೆ, ನಾರಾಯಣ ಸ್ವಾಮಿಯವ್ರಿಗೆ ಅಧಿಕಾರ ಶಾಶ್ವತ ಅಲ್ಲ. ಅವರು ಚಿತ್ರದುರ್ಗದಲ್ಲಿ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದಾಗಲೂ ಹೇಳಿದ್ರು, ನನಗೆ ಬೇಕಾಗಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ನಿವೃತ್ತಿ ಘೋಷಣೆ ಮಾಡಿದಂಥ ವ್ಯಕ್ತಿ. ಅವ್ರು ಇಲ್ಲಿ ಬಂದು ನಮ್ಮ ವಿಚಾರ ಏನು ಮಾತಾಡ್ತಾರೆ? ಯಾಕೆ ಜೊತೆಲೇ ಇದ್ದೀವಿ ಸರ್. ಏನಾದರೂ ಆ ಥರ ಆಯ್ತಂದರೆ ನಾವು ನಿಮ್ಮ ಮುಂದೆ ನೀವು ಏನು ಹೇಳ್ತೀರೋ ಅದನ್ನ ಮಾಡೋದು. ನಮ್ದು ಯಾವುದು ಗೊಂದಲ ಇಲ್ಲ. ಸಣ್ಣ ಪುಟ್ಟದ್ದು ಯಾರೋ ಏನೋ ಹೇಳಿರ್ತಾರೆ. ನಾವು ರಾತ್ರಿ ಎಲ್ಲ ಒಂದೇ ವೇದಿಕೆಯಲ್ಲಿ ಇದ್ವಿ, ನೆನ್ನೆ ಕಾರ್ಯಕ್ರಮದಲ್ಲೂ ಒಂದೇ ವೇದಿಕೆಯಲ್ಲಿ ಇದ್ವಿ, ಈಗಲೂ ಇದ್ವಿ. ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಈಗೇನು ಗೊಂದಲ ಇಲ್ಲ, ನಾವೆಲ್ಲ ಒಮ್ಮತವಾಗಿದ್ವಿ. ಆಮೇಲೆ ಸರ್ ನಂದೇ ಅನ್ನೋಂಥದ್ದೇನೂ ಇಲ್ಲ. ಹೈಕಮಾಂಡ್ ಅವರೇ ತೀರ್ಮಾನ ಐತೆ, ಪಾರ್ಟಿ ಐತೆ. ವೈಯಕ್ತಿಕವಾಗಿ ಯಾರ ವಿಚಾರ ನಾವೇನು ಮಾತಾಡೋಂಗಿಲ್ಲ. ನಮ್ಮ ಪಂಚಾಯತಿಗಳೆಲ್ಲನೂ ಡಿಸಾಲ್ವ್ ಆಯಿತು, ಎಲ್ಲ ಆಡಳಿತ ಅಧಿಕಾರಿಗಳನ್ನ ಹಾಕವ್ರೆ. ನಾವು ಸುಮಾರು ಒಂದು 2 ತಿಂಗಳಿನಿಂದನೂ ನಾನು
ಈ ಸತತವಾಗಿ 5ನೇ ಬಾರಿ ಗೆದ್ದು ಒಂದು ಟರ್ಮು ಚೇರ್ಮನ್ ಆಗಿದ್ದೆ, ಅಧ್ಯಕ್ಷರಾಗಿದ್ದೆ, ಗ್ರಾಮ ಪಂಚಾಯತಿ ಅಧ್ಯಕ್ಷನು. ಅದಕ್ಕೆ ಒಂದು ಔತಣಕೂಟ ಮಾಡಬೇಕು. ಯಾಕಂದರೆ ನಮ್ಮ ಜನ ನಮಗೆ ಓಟ್ ಹಾಕಿ 25 ವರ್ಷ ನಮ್ಗೆ ಓಟ್ ಹಾಕಿರೋ ಜನ, ಅವ್ರಿಗೆ ಔತಣಕೂಟ ಇದು ಮಾಡಿ ಅವ್ರಿಗೆ ಊಟ ಹಾಕಿ ಅವ್ರ ಋಣ ತೀರಿಸ್ಕೊಂಡು ಅವ್ರ ಪಾದಗಳು ತೊಳೆದು ನೀರು ಕುಡಿದ್ರೆ ಕೂಡ ನಾನು ಋಣ ತೀರ್ಸೋಕ್ಕಾಗಲ್ಲ ಈ ಸಿಡೋಸ್ಕೋಟೆ ಜನಕ್ಕೆ ಮತ್ತು ಸುರ್ಜಾಕ್ನಹಳ್ಳಿ ಗ್ರಾಮ ಪಂಚಾಯತ್ ಜನತೆಗೆ. ಯಾಕಂದರೆ 5 ಬಾರಿ ಅಂದರೆ ಅಷ್ಟು ಸಲೀಸಲ್ಲ ಒಂದೇ ಕಂಟಿನ್ಯೂ ಆಗಿ. ಅದಕ್ಕೋಸ್ಕರ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಶೋಕ್ ಸಾಹೇಬರು, ವಿರೋಧ ಪಕ್ಷದ ನಾಯಕರು ಬಂದಿದ್ದರು, ಉಳ್ಳಳ್ಳಿ ಶೀನಾ ಅಣ್ಣ ಬಂದಿದ್ದರು, SRT ಬಂದಿದ್ದರು, ಇನ್ನು ಬಸಣ್ಣ ಗಣ್ಯ ತಾಲೂಕು ನಗರ ಎಲ್ಲ ನಾಯಕರೆಲ್ಲ ಬಂದು ಈ ಕಾರ್ಯಕ್ರಮನ ನೋಡಿ ಭಾರಿ ಖುಷಿಪಟ್ಟರು, ಭಾರಿ ಸಂತೋಷಪಟ್ಟರು. ಏನೋ ಈ ಕಾರ್ಯಕ್ರಮ ಚೆನ್ನಾಗಾಯಿತು ಅಂತ. ಇಲ್ಲಿ ನಾವು ನಮ್ಮ ಸಿಡೋಸ್ಕೋಟೆಯಲ್ಲಿ ಇದು BJPಗೆ ಭದ್ರಕೋಟೆ, BJPಗೆ ಭದ್ರಕೋಟೆ. ಯಾಕಂದರೆ ಕಾರ್ಯಕರ್ತರು ಹಂಗಿದ್ದಾರೆ ಇಲ್ಲಿ, ಅಷ್ಟು ಇಷ್ಟ ಅಲ್ಲ, ಮಿನಿಮಮ್ಮು 300ನಿಂದ 500 ಜನ ಯೂತ್ಸ್ ಕಾರ್ಯಕರ್ತರಿದ್ದಾರೆ. ಅವ್ರ ಮುಖಾಂತರ ಈ ಸಭೆ ಚೆನ್ನಾಗಿ ನಡೀತು. ಮತ್ತು ಅವರಿಗೆ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಹೋಗಿದ್ದೆ. ನಾನು 35 ವರ್ಷ 40 ವರ್ಷ BJP, ನಾನು ಹುಟ್ಟು BJP. ಏನೋ ನನಗೆ ಆಗಿಲ್ಲ, ದೇಹ ಕಾಂಗ್ರೆಸ್ಸಲ್ಲಿತ್ತು, ಪ್ರಾಣ BJPನಲ್ಲಿತ್ತು. ಪ್ರಾಣ ಎಷ್ಟು ಹೇಳಿದ್ರೂ ಕೇಳಿಲ್ಲ, ನೀನು ಬಂದುಬಿಡು ಅಂತು. ದೇಹ ಏನು ಮಾಡ್ತು, ಪ್ರಾಣಕ್ಕೆ ಜಂಟಿ ಆಯಿತು. ನನಗೆ 85ನೇ ಇಸ್ವಿನಲ್ಲಿ ವೋಟ್ ಪವರ್ ಬಂದಿದ್ದು. ಆವತ್ತಿನಿಂದನೂ ನಾನು BJPನೇ. ಕಾರಣಾಂತರಗಳಿಂದ ಕಾಂಗ್ರೆಸ್ಗೆ ಹೋದೆ, ಅಲ್ಲಿ ಗೆದ್ದೆ. ಅಲ್ಲಿ ಏನು ತೊಂದರೆ ಏನೂ ಆಗಿಲ್ಲ. ನಾನು ಕ್ಯಾಟಗಿರಿ ಬಂದಿದ್ದರೆ ಈ ಸಲನೂ ಅಧ್ಯಕ್ಷನಾಗೇನೆ, ಕ್ಯಾಟಗಿರಿ ಬರಿಲ್ಲ. ಅಲ್ಲಿ ನನಗೇನು ಯಾರೂ ತೊಂದರೆ ಕೊಡಿಲ್ಲ. ಆದರೆ ನನಗೇನು ಇರೋಕ್ಕೆ ಮನಸ್ಸಿರಲಿಲ್ಲ. ಅದು ಹೇಳಿದ್ನಲ್ಲ, ಪ್ರಾಣ ಎಲ್ಲಿ ದೇಹ ಎಲ್ಲಿ ಅಂತ. ಅದಕ್ಕೆ ನಾನು ಇಲ್ಲ ಅಧಿಕಾರ ಅಲ್ಲ. ಇನ್ನು ನಾವು ಈ ನಮ್ಮ ಪ್ರಾಣ ಇರೋ ಗಂಟನೂ BJPನೇ. ಇನ್ನು ಮುಗ್ದೋಯ್ತು, ಇನ್ನು ಅಧ್ಯಾಯ ಮುಗ್ದೋಗಿರೋ ಅಧ್ಯಾಯ. ಇನ್ನೇನಿದ್ರೇನು ನಮಗೇನು ಬೇಕಾಗಿಲ್ಲ. ನಮ್ಮ ಹುಡುಗರು ಕಾರ್ಯಕರ್ತರು ಅವರ ಸಿಡೋಸ್ಕೋಟೆಯಲ್ಲಿ ಭಾಳಷ್ಟು ಕಾರ್ಯಕರ್ತರು ಶ್ರಮಪಟ್ಟು ಒಳ್ಳೆ ಟೀಮ್ ಐತೆ. ಅವ್ರನ್ನ ಬೆಳೆಸಿ ಅವ್ರನ್ನ ಮುಂದಕ್ಕೆ ಬಿಟ್ಟು ಅವ್ರನ್ನ ಏನಾನ ಒಂದು ಪೊಸಿಷನಲ್ಲಿ ಎಲ್ಲ ಹುಡುಗರಿಗೂ ಒಂದೊಂದು ಪೊಸಿಷನ್ ಕೊಟ್ಟು, ಮೆಂಬರು ಸೊಸೈಟಿಗಳಿಗೋ, ಗೌರ್ಮೆಂಟ್ ಬಂದರೆ ಇದ್ರಾಗ ಬೋರ್ಡ್ಗಳಿಗೋ ಕೊಟ್ಟು ಅವ್ರನ್ನ ಇದು ಆಯ್ಕೆ ಮಾಡಿ ನಾವು ಸಂತೋಷ ಪಡ್ತೀವಿ ಹೊರತು ಇನ್ನೇನು ನಮ್ಗೆ ಬೇಕಾಗಿಲ್ಲ. ಇಲ್ಲ ಮುಗೀತು, ಇನ್ನೇನು ನಾವು MLA ಆಗೋಕ್ಕಾಗ್ತದ? ಈಗ ಪಂಚಾಯತಿನಲ್ಲಿ ಅಧ್ಯಕ್ಷನಾದೆ, ಸದಸ್ಯನಾದೆ, 5 ಟರ್ಮು. ಜಿಲ್ಲಾ ಪಂಚಾಯತಿ ಆಗಲ್ಲ, ತಾಲೂಕ್ ಪಂಚಾಯತಿ ಆಗಲ್ಲ, ಏನೂ ಆಗಲ್ಲ. ಈಗೇನು ಇದು ಗ್ರೇಟರ್ ಬೆಂಗಳೂರು ಇನ್ನೊಂದು ಏನೋ ನಗರಸಭೆ ಪುರಸಭೆ ಅಂತಾರೆ. ಏನು ನಮ್ಮ ಹುಡುಗರು ಬೇಜನ್ನವರೇ. 2020 MLAದಾ? ತಾವು ಮುಂದೆ ಏನಿಲ್ಲ. ನಮ್ಮ 100,000 ಭಾಗ ಇಲ್ಲಿ ಬರೋದು ಆನೇಕಲ್ ತಾಲೂಕಲ್ಲಿ BJP MLAನೇ. ಆಮೇಲೆ ನೀವು ಹೇಳಿದ್ರಲ್ಲ ಇದೈತಿ ಅಂತ ಹೇಳ್ಬಿಟ್ಟು, ಏನೋ ಗುಂಪುಗಳೈತೆ ಅಂತ. ಗೊಂದಲನೇ ಇಲ್ಲ. ಯಾರು ಗೊಂದಲ ಮಾಡಿದ್ರೇನು ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲ. ನಾಯಕರಲ್ಲಿ ಏನು ಗೊಂದಲ ಐತೆ, ಅದೈತೆ ಇದೈತೆ ಅಂತ ಹೇಳ್ಕೊತಾರೆ, ಅದೂ ಇಲ್ಲ. ಆಮೇಲೆ ತಾಲೂಕಿನ ಕಾರ್ಯಕರ್ತರು ರೊಚ್ಚು ಹೋಗೋರು. ಯಾಕಂತೀಯ 15 ವರ್ಷದಿಂದ ಕಾಂಗ್ರೆಸ್ MLAನ ನೋಡಿ ಎಲ್ಲರೂ ಏನು ರೋಚ್ ಹೋಗಿದ್ದಾರೆ. ಈಗ ಎಲೆಕ್ಷನ್ ಆಗಲಿ 25,000-30,000 ಓಟಲ್ಲಿ ನಮ್ಮ BJP ಕ್ಯಾಂಡಿಡೇಟ್ ಗೆಲ್ತಾರೆ. ಏನು ಈ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಡೋಸ್ಕೋಟೆ ಗ್ರಾಮದಲ್ಲಿ BJP ಕಾರ್ಯಕರ್ತರ ಹಿರಿಯ ಮುಖಂಡರ ಸಭೆ ಮತ್ತು ಔತಣಕೂಟವನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಯಾಕಂದರೆ, ನನಗೆ ಗೊತ್ತಿದ್ದಂಗೆ ಇದು ತಾಲೂಕಲ್ಲಿ ಒಂದು 3-4 ಊರು ತವ್ರ ಮನೆ ಅಂದರೆ BJPಗೆ. ಅದು ಒಂದು ಸಿಡೋಸ್ಕೋಟೆ, ಇನ್ನೊಂದು ಬೆಸ್ಮನಹಳ್ಳಿ, ಇನ್ನೊಂದು ಮುರ್ಸೂರು. ಇದರಲ್ಲಿ ಸಿಡೋಸ್ಕೋಟೆ ಗ್ರಾಮದಲ್ಲಿ BJPಗೆ ತುಂಬ ಜನ ಶ್ರಮಪಟ್ಟು ಕೆಲಸ ಮಾಡವ್ರೆ. ಒಂದು ನಮ್ಮ ಚಂದ್ರನವರು ಈಗಿಲ್ಲ, ಸತ್ತೋಗಿದ್ದಾರೆ. ಅದು ಅವ್ರ ಜೊತೆಯಲ್ಲಿ ಸಿ ಮುನ್ರಾಜಣ್ಣ, ಹಂಗೆ ನಮ್ಮ ಶ್ರೀರಾಮಣ್ಣ, ಹಾಗೆ YC ಶೇಖರಣ್ಣ, ನಮ್ಮ ಪ್ರಕಾಶ್ ಅಣ್ಣ ಅವರು, ಈಗ ಪೊಲೀಸ್ ಆಗಿದ್ದಾರೆ, ಪೊಲೀಸ್ ವಸಂತನವರು, ನಮ್ಮ ಯಂಗಸ್ವಾಮಿ. ಈ ಥರ ಈಗ ಯುವಕರಲ್ಲಿ ಶ್ರೀರಾಮಣ್ಣ ಹೇಳ್ದಂಗೆ ಒಂದು 300-400 ಜನ ಯುವಕರಿದ್ದಾರೆ. ಅವರೆಲ್ಲರೂ
ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಆನೇಕಲ್ಲು ವಿಧಾನಸಭೆ ಕ್ಷೇತ್ರದಲ್ಲಿ BJP MLA ನಾವು ಗೆಲ್ಲಿಸ್ಕೊತೀರಿ. ಮತ್ತು ಈ ಕಾರ್ಯಕ್ರಮದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಗೆ ಈ ಸಭೆಗೆ ಇಷ್ಟು ಪ್ರೋತ್ಸಾಹ ನೀಡಿದ ನಮ್ಮ ಉಳ್ಳಳ್ಳಿ ಸೀನಣ್ಣವ್ರಿಗೂ, ನಮ್ಮ ಗ್ರಾಮ ದೇವತೆ ಪಟಾಲಮ್ಮ ಅವ್ರ ಮೇಲೆ ಆಶೀರ್ವಾದ ಇರಲಿ, ಅವ್ರು ಅಂದ್ಕೊಂಡಿದ್ದಾಗಲಿ. ಅವರು ಎಷ್ಟೋ ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದಾರೆ. ಉದಾಹರಣೆ ಕೋವಿಡ್ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ವ್ಯಾಕ್ಸಿನ್ ಕೊಡಿಸಿದ್ದಾರೆ, 1 ಕೋಟಿ ರೂಪಾಯಿ ಅಕ್ಕಿನೂ ಕೊಡಿಸಿದ್ದಾರೆ, ಸುಮಾರು ಟನ್ ತರಕಾರಿಗಳು ಕೊಡಿಸಿದ್ದಾರೆ. ಈಗ ಮೊನ್ನೆ ಪುನೀತ್ ಕೆರೆಯಲ್ಲಿನೂ ಅವರೇ ಅವರು ಓನಾಗಿ ಅವರನ್ನು ಬಿಡುಗಡೆ ಮಾಡಿಸಿದ್ದು ಅವರೇ. ಈ ಥರ ಕಾಣಿಸ್ತಿರಂಗೆ ತುಂಬ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರು ನಮ್ಮ ಶಕ್ತಿ ದೇವತೆ ಪಟಾಲಮ್ಮನು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಗ್ರಾಮದ ಸುತ್ತಮುತ್ತ ಗ್ರಾಮಸ್ಥರಿಗೂ ನಮ್ಮ BJP ಗ್ರಾಮಸ್ಥರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಕೇಳ್ತೀನಿ. ಸಿಡುವಸ್ಕೋಟೆ ಗ್ರಾಮ ಅಂದರೆ BJP ಭದ್ರಕೋಟೆ ಅಂತ 100%. ಈಗ ಕಡಿಮೆ ಇಲ್ಲ, ಈ ಚುನಾವಣೆಯಲ್ಲಿ ನೋಡ್ರಿ ನೀವು, ಈ ಚುನಾವಣೆಯಲ್ಲಿ ನೋಡ್ರಿ, ಭದ್ರಕೋಟೆನೇ ಇದು, ಹುಟ್ಟಿದ ಮನೆ ಇದು. ನಮಗೆ ಗೊತ್ತು, ಶ್ರೀರಾಮಣ್ಣ ಜೊತೆಲಿ ಅವರೇ ಕರ್ನಾಟಕದಿಂದ ಸ್ವಲ್ಪ ಅಲ್ಲಿ ಹೋಗಿದ್ರೆ ಈಗ ನೋಡಿ 100% ಹುಟ್ಟಿದ ಮನೆ ಇದು BJP 100% ಮಾಡ್ತೀರಿ, ಲೀಡ್ 100% ಮಾಡ್ತೀವಿ.